ಫ್ರೆಂಡ್ಸ್, ವೆಲ್ಕಮ್ ಟು ಲವ್ ಎಂಜಾಯ್ ಚಾನಲ್. ಇವತ್ತು ನಾನು ನಿಮಗೆ ರಾಗಿ ಚಪಾತಿ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಹೆಲ್ದಿಯಾಗಿರುತ್ತೆ, ತುಂಬ ಸಿಂಪಲ್ ಆಗಿರುತ್ತೆ. ಅದಕ್ಕೆ ಬೇಕಾಗಿರೋದು ಈ ಸೇಮ್ ಗ್ಲಾಸಲ್ಲಿ 2 ಗ್ಲಾಸ್ ರಾಗಿ ಹಸಿಟ್ಟು. ಆಲ್ರೆಡಿ 1 ಗ್ಲಾಸ್ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ, ನಿಮ್ಗೆ ಗೊತ್ತಾಗಲಿ ಅಂತ 1 ಗ್ಲಾಸಲ್ಲಿ ಇಟ್ಟಿದ್ದೀನಿ. ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ. ಸೊ ಇದು ಮಾಡೋದು ಹೆಂಗೆ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಫ್ರೆಂಡ್ಸ್, ಇವಾಗ ನಾನಿಲ್ಲಿ ಕಡಾಯಿ ಇಟ್ಟಿದ್ದೀನಿ. ಇದಕ್ಕೆ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಯಾವ ಗ್ಲಾಸಲ್ಲಿ ನೀರು ಹಾಕ್ತಾಯಿದ್ದೀವೋ ಅದೇ ಗ್ಲಾಸಲ್ಲಿ ಹಸಿಟ್ಟು ತೊಗೊಳ್ಬೇಕು. ಸೊ ಇದರಲ್ಲಿ ನಾನು 2 ಗ್ಲಾಸಷ್ಟು ಹಸಿಟ್ಟು ತೊಗೊಂಡಿದ್ದೀನಿ, ಅದಕ್ಕೆ 2 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಸೊ 2 ಗ್ಲಾಸಷ್ಟು ಫುಲ್ಲು ನೀರು ಹಾಕಿದ್ದೀನಿ. ಈ ನೀರಲ್ಲೇ ಒಂಚೂರು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೀವು ಉಪ್ಪು ನೋಡ್ಕೊಂಡು ಹಾಕ್ಬೋದು. ಇದರಲ್ಲಿ ಯಾವುದೇ ರೀತಿ ಮೈದಾ ಗೋಧಿ ಏನು ಮಿಕ್ಸ್ ಮಾಡದೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ಈ ನೀರು ಚೆನ್ನಾಗಿ ಬಾಯ್ಲ್ ಆದಮೇಲೆ ಇದಕ್ಕೆ ನಾವು ಹಸಿಟ್ಟು ಆ್ಯಡ್ ಮಾಡಬೇಕು. ಚೆನ್ನಾಗಿ ಬಾಯ್ಲ್ ಆಗಲಿ. ಸೊ ಇವಾಗ ನೋಡ್ಬೋದು ನೀವಿಲ್ಲಿ ನೀರು ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಇದಕ್ಕೆ ನಾನು ಇವಾಗ ಹಸಿಟ್ಟು ಆ್ಯಡ್ ಮಾಡಿ ಅಳತೆ ಹೇಳಿದ್ನ 2 ಗ್ಲಾಸ್ ಹಸಿಟ್ಟು ನಾನು ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಹಸಿಟ್ಟು ನೀರಲ್ಲಿ ಇದಾಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಹಿಂಗೆ ಹಿಟ್ಟು ಹೆಂಗೆ ಬರುತ್ತೆ ಚಪಾತಿ ಹಸಿಟ್ಟು ಆ ಥರ ಇದೊಂದು 2ರಿಂದ 3 ನಿಮಿಷ ಅಷ್ಟು ಸ್ಟೌವಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದು ಇವಾಗ 2ರಿಂದ 3 ನಿಮಿಷ ಅಷ್ಟು ಸ್ಟೌವಲ್ಲೇ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 3 ಮಿನಿಟ್ಸ್ ಚೆನ್ನಾಗಿ ಇದರಲ್ಲಿ ಇಟ್ಟಿದ್ದೀನಿ ಸ್ಟೀಮಲ್ಲಿ. ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ 3 ಮಿನಿಟ್ಸ್ ಆದಮೇಲೆ. ಇದೊಂದು ಸ್ವಲ್ಪ ತಣ್ಣಗಾದಮೇಲೆ ನಾವು ಚಪಾತಿ ಹಸಿಟ್ಟು ಥರ ಕಲಸೋಣ. ಸೊ ಫ್ರೆಂಡ್ಸ್, ಇವಾಗ ನಾನು ಅದು ಕಡಾಯಿಂದ ಎತ್ತಿ ಒಂದು ತಟ್ಟೆನಲ್ಲಿ ಹಾಕಿದ್ದೀನಿ, ಸ್ವಲ್ಪ ಬಿಸಿ ಆರಕ್ಕೆ ಬಿಟ್ಟಿದ್ದೀನಿ. ಸೊ ಆರಿದೆ. ಇವಾಗ ಇದನ್ನ ನಾನು ಚಪಾತಿ ಹಸಿಟ್ಟು ಥರ ಕಲಿಸ್ತೀನಿ. ಚೆನ್ನಾಗಿ ಚಪಾತಿ ಹಸಿಟ್ಟು ಥರ ಕಲಿಸ್ಕೊಳ್ಳಿ. ಏನು ಆ್ಯಡ್ ಮಾಡಬೇಕಾದ್ರೆ ಅವಶ್ಯಕತೆ ಇಲ್ಲ. ಬೇಕಾದರೆ ಒಂದು 2ರಿಂದ 3 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ನೋಡಿ, ಇವಾಗ ನಾನು ಇದನ್ನ ಚಪಾತಿ ಹಸಿಟ್ಟು ಥರ ಚೆನ್ನಾಗಿ ಕಲಸಿಟ್ಟಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನೋಡಿ, ಇದು ಸ್ಟಿಕ್ ಆಗೋಲ್ಲ, ಏನೂ ಇಲ್ಲ. 2 to 3 ಸ್ಪೂನ್ ನಾನು ಚೆನ್ನಾಗಿ ಹಸಿಟ್ಟು ಎಣ್ಣೆ ಹಾಕಿದ್ದೀನಿ. ಹಸಿಟ್ಟಿಗೆ ನೋಡಿ ಚೆನ್ನಾಗಿ ಬರುತ್ತೆ, ಎಲ್ಲೂ ಅಂಟ್ಕೊಳಲ್ಲ. ಬಟ್ ಇದು ಇವಾಗಲೇ ಸಡನ್ನಾಗಿ ಮಾಡಬಾರ್ದು. ಇದನ್ನು ಒಂದು 20 to 30 ಮಿನಿಟ್ಸ್ ಅಷ್ಟು ಕ್ಲೋಸ್ ಮಾಡಿಡೋಣ. ಸೊ ಫ್ರೆಂಡ್ಸ್, ಇವಾಗ ಆಗಿದೆ. ಇದನ್ನು ನಾನು ಚೆನ್ನಾಗಿ ಈ ಥರ ಉಂಡೆ ಮಾಡಿ ಹಸಿಟ್ಟಲ್ಲಿ ಡಿಪ್ ಮಾಡಿ ಇಟ್ಟಿದ್ದೀನಿ. ಈ ಕಡೆ ಹಂಚು ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಇದನ್ನು ಇವಾಗ ನಾರ್ಮಲ್ ಚಪಾತಿ ಥರನೇ ಮೆತ್ತಿಗೆ ಲಟ್ಟಿಸ್ಕೊಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ನಾನು ನಾರ್ಮಲಾಗಿ ಚಪಾತಿ ಥರನೇ ಇದು ಮಾಡಿದ್ದೀನಿ. ತೆಳ್ಳಗೆ ಆಗಿದೆ ಇದು. ಈ ಕಡೆ ತವಾ ಕಾದಿದೆ. ಸೊ ಇವಾಗ ಈ ತವಾನಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಆರಾಮಾಗಿ ಚಪಾತಿ ಥರನೇ ಬರುತ್ತೆ ನೋಡಿ. ಸೊ ಇಲ್ಲಿ ತವಾ ಮೇಲೆ ಹಾಕಿದ್ದೀನಿ ನಾನು. ಇದು ನೀವು ತುಪ್ಪ ಬೇಕಂದರೆ ತುಪ್ಪ ಜೊತೆ ಹಾಕಿ ಸುಟ್ಕೊಳ್ಬೋದು. ಇಲ್ಲ ತುಪ್ಪ ಇಷ್ಟ ಇಲ್ಲ ಅನ್ನೋರು ನಾರ್ಮಲ್ ಎಣ್ಣೆ ಹಾಕಿ ಮಾಡ್ಕೊಳ್ಬೋದು. ಆದರೆ ತುಂಬ ಹೆಲ್ದಿ ಫ್ರೆಂಡ್ಸ್, ತುಂಬ ಹೆಲ್ದಿಯಾಗಿರುತ್ತೆ. ತುಂಬ ಈಸಿ ಕೂಡ. ಯಾವುದೇ ರೀತಿ ಅಕ್ಕಿ ಹಸಿಟ್ಟು, ಗೋಧಿ ಹಸಿಟ್ಟು, ಮೈದಾ ಹಸಿಟ್ಟು ಮಿಕ್ಸ್ ಮಾಡದೆ ಬೆರೂ ರಾಗಿ ಹಸಿಟ್ಟಲ್ಲಿ ಮಾಡೋದು. ಮುದ್ದೆ ತಿಂದು ಬೋರ್ ಆಗಿರೋರಿಗೆ ಈ ಥರ ಮಾಡಿಕೊಡ್ಬೋದು. ಇಲ್ಲ ಡಯಟ್ ಮಾಡೋರು ನೈಟ್ ಡಿನ್ನರ್ಗೆ ಲೈಟಾಗಿ ಬೇಕನ್ನೋರು ಈ ಥರ ಮಾಡ್ಕೊಳ್ಬೋದು. ಸೊ ಇದಕ್ಕೆ ನಾನು ಇಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ, ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ನಿಮ್ಗೆ ಎಷ್ಟು ಬೇಕಷ್ಟು ಎಣ್ಣೆ ಬೇಕಾದರೆ ಎಣ್ಣೆ, ತುಪ್ಪ ಬೇಕಾದರೆ ತುಪ್ಪ ಹಾಕ್ಕೊಂಡು ಮಾಡ್ಬೋದು. ನೋಡ್ಬೋದು ನೋಡಿ, ಚಪಾತಿ ಥರನೇ ಎಷ್ಟು ಚೆನ್ನಾಗಿ ಉಬ್ತಾಯಿದೆ ಇದು. ಅಷ್ಟೇ ಸಾಫ್ಟಾಗೂ ಇರುತ್ತೆ ಇದು, ಅಷ್ಟೇ ಸಾಫ್ಟಾಗಿರುತ್ತೆ ತಿನ್ನೋದಕ್ಕೆ. ಎಷ್ಟು ಚೆನ್ನಾಗಿ ಚಪಾತಿ ಥರನೇ ಉಬ್ತಾಯಿದೆ ನೋಡಿ. ಸೊ ಫ್ರೆಂಡ್ಸ್, ನೋಡ್ಬೋದು ಇವಾಗ ರೆಡಿಯಾಗಿದೆ ರಾಗಿ ಚಪಾತಿ. ಇದಕ್ಕೆ ನಾನು ಗಟ್ಟಿಯಾಗಿರೋ ದಾಲ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಬೇಕಾದರೆ ಪಲ್ಯ, ಟೊಮೆಟೊ ಗೊಜ್ಜು, ಇಲ್ಲಾಂದರೆ ಬೆರು ತುಪ್ಪದಲ್ಲಿ ಕೂಡ ಹಾಕ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿ, ಇದು ಎಷ್ಟು ಸಾಫ್ಟಾಗಿರುತ್ತೆ ಅಂತ. ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.